ನಾನು ನಿನ್ನೆಯಿಂದ ನಿಮಗೆ ಎಲ್ಲಿದ್ದೀನಿ ಅಂತ ತುಂಬ ಸರ್ಪ್ರೈಸಾಗಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಬಂದಿರೋದು ಆಲಪ್ಪಿ ಬೋಟ್ ಹೌಸ್, ಕೇರಳದಲ್ಲಿರೋವಂಥ ಫೇಮಸ್ ಆಲಪ್ಪಿ ಬೋಟ್ ಹೌಸ್ಗೆ ಬಂದಿರೋವಂಥದ್ದು. ಇಲ್ಲಿ ತುಂಬ ಜನ ಬರ್ತಾರೆ, ಹಾಗೆ ತುಂಬ ಫೇಮಸ್ ಆಗಿರೋಂಥ ಜಾಗ ಇದು. ಬೋಟ್ ಹೌಸಲ್ಲಿ ಒಂದು ದಿವಸ ಇರಬೇಕು, ಸ್ಟೇ ಆಗಬೇಕು ಅಂತ ಅಂದ್ಕೊಳ್ಳೋರು ಇಲ್ಲಿ ಬರೋದು ತುಂಬಾ ಚೆನ್ನಾಗಿರುತ್ತೆ. ಬಟ್ ಬಿಸಿಲು ತುಂಬ ಜಾಸ್ತಿ ಇರುತ್ತೆ. ಇಲ್ಲಿ ಯಾವಾಗಲೂ ಹಿಂಗೆ ಸಮುದ್ರ ಹತ್ರ ಇರೋದ್ರಿಂದ ಇಲ್ಲಿ ಇದೇ ರೀತಿ ಇರುತ್ತೆ. ಬಟ್ ಒಳಗಡೆ ಹೋಗೋಣ, ನಮ್ಮ ಬೋಟ್ ಕೂಡ ರೆಡಿಯಾಗಿ ನಿಂತಿದೆ. ಇಲ್ಲಿ ಊಟ ತಿಂಡಿ ಎಲ್ಲ ಇವ್ರದ್ದೇ, ಪ್ಯಾಕೇಜಲ್ಲಿ ಬಂದಿರೋದ್ರಿಂದ ಊಟ ತಿಂಡಿ ಎಲ್ಲ ಇವ್ರದ್ದೇ ಆಗಿರುತ್ತೆ. ಒಳಗಡೆ ಹೋಗಿ ಪೂರ್ತಿ ಡೀಟೇಲ್ಸ್ ಅದು ತೋರಿಸ್ತೀನಿ ನಾನು. ಬನ್ನಿ ಒಳಗಡೆ ಕೂಡ ಹೋಗೋಣ. ಇದು ಒಂದು ಬೆಡ್ರೂಮ್, 2 ಬೆಡ್ರೂಮ್ಸ್ ಇರೋವಂಥದ್ದು. 2 ಬೆಡ್ರೂಮು ಇರೋವಂಥದ್ದು. 6 ಜನಕ್ಕೆ 2 ಬೆಡ್ರೂಮ್ ಕೊಟ್ಟಿದ್ದಾರೆ. ತುಂಬ ಸೆಕೆ ಬೇರೆ, ಫ್ಯಾನ್ ಇಲ್ಲದೆ ಅಂತೂ ಇರೋದಕ್ಕಾಗೋದೇ ಇಲ್ಲ. ಎ ಸಿ ಕೂಡ ಇದೆ, ಚೆನ್ನಾಗಿದೆ ಅಲ್ವಾ. ಟಾಯ್ಲೆಟ್ ಕೂಡ ಇದೆ, ತೋರಿಸ್ತೀನಿ. ಇದೊಂದು ಅಟ್ಯಾಚ್ ಟಾಯ್ಲೆಟ್, ಓಕೆ. ಹಾಯ್ ಇಂದ ಬಂದರೆ ಹ್ಯಾಂಡ್ ವಾಶ್ಗೆ, ಹಾಗೆ ಇಲ್ಲಿಂದ ಹೋದರೆ ಇನ್ನೊಂದು ಬೆಡ್ರೂಮು, ಇದಕ್ಕೊಂದು ಅಟ್ಯಾಚ್ ಟಾಯ್ಲೆಟು, ಹಾಗೆ ಇಲ್ಲಿಂದ ಬಂದರೆ ಕಿಚನ್. ಹಾಯ್, ಯು ಕುಕಿಂಗ್, ಡ್ರೈವಿಂಗ್. ಬರ್ತಿದ್ದಂಗೆ ವೆಲ್ಕಮ್ ಡ್ರಿಂಕ್ಸ್, ಬಿಸಿಲಿಗೆ ನಿಂಬೆಹಣ್ಣಿನ ಜ್ಯೂಸು. ಇಲ್ಲಿ ಬಂದು ನೋಡ್ಬೋದು, ಊಟ ತಿಂಡಿ ಎಲ್ಲ ಇಲ್ಲಿ ಮಾಡ್ಬೋದು. ಇನ್ನೊಂದು 5 ನಿಮಿಷದಲ್ಲಿ ಬೋಟು ಹೊರಡ್ತಾ ಇದೆ. ಏನಿರ್ತೈತಲ್ಲ ಅದು ಸೀ ಫುಡ್ ಅದೆಲ್ಲ ಸಿಗುತ್ತೆ. ಬೋಟ್ ರೆಡಿ ಆಯ್ತು. ಅಲ್ಲಿ ಮಾರ್ಕೆಟ್ ಇದೆ ಅಂತೆ, ಅದು ನಮ್ಗೆ ಯಾವ ಫ್ರೆಶ್ ಬೇಕಾದ್ರೆ ಅದೆಲ್ಲ ಕೊಟ್ಟರೆ ಮಾಡ್ಕೊಡ್ತಾರೆ. ಬೋಟ್ ಮೂವ್ ಆಗ್ತಾ ಇದೆ. ನಾನು ಕಣ್ಣಿಗೆ ಫಿಕ್ಸ್ ಹಾಕತ್ತೆ. ನೀವು ಓಡಿಸ್ರಿ, ನಾನು ಆಮೇಲೆ ಓಡಿಸ್ತೀನಿ. ಇನ್ನು ಆಮೇಲೆ ಕೊಡ್ತಾರೆ, ನೀನು ಕೊಡಲ್ಲ. Just looking like a wow. Yes, looking like a wow. Look at. Looking like a wow. Yes, looking like a wow. ಏ ಅಮ್ಮು ಮಗ ಹುಷಾರು. ಮುಂದೆ ಸ್ವಲ್ಪ ಕೆಲಸ ಜಾಸ್ತಿ. ರೆಡಿಯಾಗಿ ಹೋಗ್ತಾ ಇದ್ದಾವೆ. ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ. ಮೇಲ್ಗಡೆ ಹೋಗಿರ್ತಾರೆ. ಅಪ್ಪ ಹೇಯ್
ಹಳ್ಳಿಗಳು ನೋಡಿ ಇಲ್ಲಿ ಇಲ್ಲಿದೆ ಅಂತ. ಮೆಟ್ಲತ್ಕೊಂಡು ಹೋದರೆ ಬಾಲ್ಕನಿಗೆ ಹೋಗ್ತೀವಿ. ಬಾಲ್ಕನಿಲಿ ಹೆಂಗೆ ಕಾಣಿಸ್ತಾ ಐತೆ ನೋಡೋಣ. ಜಾಸ್ತಿ ಬಾಲ್ಕನಿಲಿ ಹಿಂಗಿರುತ್ತೆ. ಅಪ್ಪ ನೋಡಿ ಈಗಲೂ ಇದ್ಯಾವುದೋ ಸ್ಟಾರ್ ಮೀನು ಹಿಡಿಬೇಕು ಮೀನು ಅವರು ಕಾಳ ಸ್ಟಾರ್ ಬೋಟು. ಇದ್ಯಾವುದೋ 5 ಸ್ಟಾರ್ ಥರ ಐತೆ. ಅದು ಚೆನ್ನಾಗಿ, ಅದು ಸೂಪರ್ ಆಗಿದೆ. ಹೊಸ ಮುಳುಕರು ಗೊತ್ತಿಲ್ಲ, ಮೀನು ಗೊತ್ತಿಲ್ಲ, ಇಷ್ಟಪ್ಪ ಐತಂತೆ. ಅಪ್ಪ ಮೂತಿ ಹೆಂಗಿತ್ತು? ಅಪ್ಪ ಮನೆಗಳು ನೋಡೋ, ಅವ್ರ ಮನೆಗೆಲ್ಲ ಒಂದ್ಸತಿ ಹೋಗ್ಬೇಕು ನಾವು. ನದಿ ಪಕ್ಕನೇ ಮನೆ. ನಾವು ನದಿನಲ್ಲಿ ಬಿಡೋಕ್ಕೆ, ನೀರಲ್ಲಿ ಬಿಡೋಕ್ಕೆ ಹೇಳ್ತಿದ್ವಿ. ನೋಡಿ ಇದು ಪುಟಾಣಿ ಕೊಟ್ಟು ನಾವು ಹೋಗ್ಬೇಕಂತೆ. ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿರೋ ಜಾಗಕ್ಕೆ ನಾನು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ಈ ಜಾಗ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ಬಂದಮೇಲೆ ಮೀನೂಟ ತಿನ್ನಲಿಲ್ಲ ಅಂತ ಅಂದರೆ ತುಂಬ ಬೇಜಾರಾಗುತ್ತೆ. ಹಾಗೆ ಇವ್ರು ಮಾಡಿಕೊಟ್ಟಿದ್ರು ಮಧ್ಯಾಹ್ನ ಫಿಶ್ ಊಟಕ್ಕೆ ಒಂದು ತವಾ ಫ್ರೈಯಲ್ಲಿ ಮತ್ತು ಸಲಾಡ್ಸ್ ಇತ್ತು, ಹಾಗೆ ಜ್ಯೂಸ್ ಇತ್ತು, ಆಮೇಲೆ 2-3 ಥರ ಪಲ್ಯ ಇತ್ತು, ಅನ್ನ ಇತ್ತು, ಮೊಸರಿತ್ತು. ಪಲ್ಯಕ್ಕೆ ಇವರು ಜಾಸ್ತಿ ಏನಪ್ಪ ಅಂತಂದರೆ ತೆಂಗಿನಕಾಯಿ ಜಾಸ್ತಿ ಯೂಸ್ ಮಾಡ್ತಾರೆ. ಇಟ್ಸ್ ಓಕೆ, ತೆಂಗಿನಕಾಯಿ ಯೂಸ್ ಮಾಡಿದ್ರೆ ನೋ ಪ್ರಾಬ್ಲಮ್, ಹೆಲ್ತಿಗೆ ತುಂಬ ಒಳ್ಳೆಯದು. ಹಾಗೆ ಕೇರಳ ಪೂರ್ತಿ ಹೋಟೆಲಲ್ಲೆಲ್ಲ ನೀವು ಕೊಬ್ಬರಿ ಎಣ್ಣೆ ಬಳಸ್ತಾರೆ ಅಂತ ಅಂದರೆ ನಂಬಕ್ಕೆ ಹೋಗಬೇಡಿ. ಯಾಕಂದರೆ ಇವರು ಕೊಬ್ಬರಿ ಎಣ್ಣೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಬಳಸಲ್ಲ. ಹೋಟ್ಲಲ್ಲೆಲ್ಲ ಪಾಮ್ ಆಯಿಲಲ್ಲೇ ಇವರೆಲ್ಲ ಕಡೆನೂ ಬಳಸೋವಂಥದ್ದು. ಹಾಗೆ ಕುಕ್ಕಿಂಗ್ ಇವ್ರು ಮಾತ್ರ ತಿನ್ನೋದಕ್ಕೋಸ್ಕರ ಇವರು ಮಾಡ್ಕೊಳೋ ಅಂಥದ್ದು. ಹಾಗೆ ರಾತ್ರಿ ಕೂಡ ನಾನ್ ವೆಜ್ಜು ಅಂದರೆ ಚಿಕನ್ ಊಟ ಕೊಡ್ತಾರೆ, ಮಧ್ಯಾಹ್ನ ಈ ರೀತಿ ಫಿಶ್ ಕೂಡ ಕೊಡ್ತಾರೆ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ.